ಹಾಯ್, ನಾನು ಸಂದೀಪ್. ನೀವು ನೋಡ್ತಾ ಇರೋ ಆಲ್ಫಾಟೆಕ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಾಲರ್ ಟ್ಯೂನ್ನ ನೀವು ಜಿಯೋ ಸಿಮ್ಮಲ್ಲಿ 4 ಮೆಥಡಲ್ಲಿ ಹೇಗೆ ಸೆಟ್ ಮಾಡ್ಕೋಬೋದು ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇ ಮೆಥಡ್ ಬಂದು ನೀವು ಮೊದಲಿಗೆ ಜಿಯೋ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಜಿಯೋ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಂಡಾದ್ಮೇಲೆ ನಿಮ್ಗಲ್ಲಿ 3 ಲೈನ್ ಐಕಾನ್ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಗಲ್ಲಿ ಜಿಯೋ ಟ್ಯೂನ್ಸ್ ಅಂತ ಆಪ್ಷನ್ಸ್ ಕಾಣಿಸ್ತಾ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಗಲ್ಲಿ 2 ಆಪ್ಷನ್ಸ್ ಕಾಣಿಸುತ್ತೆ, ಮೈ ಸಬ್ಸ್ಕ್ರಿಪ್ಷನ್ಸ್ ಆಗಿ ಜಿಯೋ ಟ್ಯೂನ್ಸ್ ಲೈಬ್ರರಿ ಅಂತ. ಜಿಯೋ ಟ್ಯೂನ್ಸ್ ಲೈಬ್ರರಿ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಬೇಕಾಗಿರೋ ಸಾಂಗ್ ನೇಮ್ನ ಸರ್ಚ್ ಮಾಡ್ಕೊಳ್ಳಿ. ಸಾಂಗ್ ನೇಮ್ನ ಸರ್ಚ್ ಮಾಡ್ಕೊಂಡಾದ್ಮೇಲೆ ನಿಮ್ಗಲ್ಲಿ ಸೆಟ್ ಆ್ಯಸ್ ಜಿಯೋ ಟ್ಯೂನ್ಸ್ ಅಂತ ಆಪ್ಷನ್ಸ್ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಬೇಕಾಗಿರೋ ಸಾಂಗ್ನ ಜಿಯೋ ಟ್ಯೂನಾಗಿ ಸೆಟ್ ಮಾಡ್ಕೊಳ್ಳಿ. ಸೊ ನೀವು ಇಲ್ಲಿ ನೋಡ್ಬೋದು, ನಾನು ಜಿಯೋ ಟ್ಯೂನ ಸಕ್ಸಸ್ಫುಲ್ಲಾಗಿ ಸೆಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನನಗೆ ಮೆಸೇಜ್ ಕೂಡ ಬಂದಿದೆ. ಎರಡನೇ ಮೆಥಡ್ ಬಂದು ನೀವು ಜಿಯೋ 7 ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಜಿಯೋ 7 ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಂಡಾದ್ಮೇಲೆ ನಿಮ್ಗಲ್ಲಿ ಬ್ರೌಸ್ ಐಕಾನ್ ಕಾಣಿಸುತ್ತೆ. ಬ್ರೌಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಬೇಕಾಗಿರೋ ಸಾಂಗ್ ನೇಮ್ನ ಸರ್ಚ್ ಮಾಡ್ಕೊಳ್ಳಿ. ಸಾಂಗ್ ನೇಮ್ನ ಸರ್ಚ್ ಮಾಡ್ಕೊಂಡಾದ್ಮೇಲೆ ನಿಮ್ಗಲ್ಲಿ ಅಲರ್ಟ್ ಟ್ಯೂನ್ನ ಐಕಾನ್ ಕಾಣುತ್ತೆ. ಅದ್ರ ಮೇಲಾದರೂ ನೀವು ಕ್ಲಿಕ್ ಮಾಡಿಕೊಂಡು ಜಿಯೋ ಟ್ಯೂನ್ನ ಸೆಟ್ ಮಾಡ್ಕೋಬೋದು, ಅಥವಾ ಸಾಂಗ್ ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಾಂಗ್ ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಗಲ್ಲಿ 3 ಡಾಟ್ ಐಕಾನ್ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಗಲ್ಲಿ ಸೆಟ್ ಆಸ್ ಜಿಯೋ ಟ್ಯೂನ್ನ ಆಪ್ಷನ್ಸ್ ಕಾಣಿಸುತ್ತೆ. ಅದ್ರ ಮೇಲಾದರೂ ನೀವು ಕ್ಲಿಕ್ ಮಾಡಿಕೊಂಡು ಸಾಂಗ್ನ ನೀವು ಜಿಯೋ ಟ್ಯೂನಾಗಿ ಸೆಟ್ ಮಾಡ್ಕೋಬೋದು. ಮೂರನೇ ಮೆಥಡ್ ಬಂದು ನೀವು ಬೇರೆಯವರ ಕಾಲರ್ ಟ್ಯೂನ್ನ ನಿಮ್ಮ ಜಿಯೋ ಕಾಲರ್ ಟ್ಯೂನಾಗಿ ಸೆಟ್ ಮಾಡ್ಕೋಬೋದು. ಹೇಗೆಂದರೆ ನೀವೀಗ ಯಾರಿಗಾದ್ರೂ ಒಂದು ಕಾಲ್ ಮಾಡ್ತಿರ್ತೀರ, ಆವಾಗ ಕಾಲರ್ ಟ್ಯೂನ್ ಕೇಳಿಸ್ತಾ ಇರುತ್ತೆ. ನೀವು ಆ ಕಾಲರ್ ಟ್ಯೂನ್ನ ನಿಮ್ಮ ಜಿಯೋ ಕಾಲರ್ ಟ್ಯೂನಾಗಿ ಸೆಟ್ ಮಾಡ್ಕೋಬೇಕಂದ್ರೆ ಡಯಲ್ ಪ್ಯಾಡ್ನ ಓಪನ್ ಮಾಡಿಕೊಂಡು ಸ್ಟಾರ್ ಅಂತ ಟೈಪ್ ಮಾಡಿ. ಸ್ಟಾರ್ ಅಂತ ಟೈಪ್ ಮಾಡಾದ್ಮೇಲೆ ನಿಮಗೊಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಬಂದಾಗ ನೀವು ವೈ ಅಂತ ಟೈಪ್ ಮಾಡಿ ಸೆಂಡ್ ಮಾಡಿ. ಆವಾಗ ನೀವು ಬೇರೆಯವರ ಕಾಲರ್ ಟ್ಯೂನ್ನ ನಿಮ್ಮ ಜಿಯೋ ಕಾಲರ್ ಟ್ಯೂನಾಗಿ ಸೆಟ್ ಮಾಡ್ಕೋಬೋದು. ಕೊನೆಯ 4ನೇ ಮೆಥಡ್ ಬಂದು ನೀವು ನಿಮ್ಮ ಮೊಬೈಲ್ನ ಮೆಸೇಜ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಮೆಸೇಜ್ ಆ್ಯಪ್ನ ಓಪನ್ ಮಾಡಿಕೊಂಡು ಅದರಲ್ಲಿ ನೀವು ಕ್ಯಾಪಿಟಲ್ ಲೆಟ್ರಲ್ಲಿ JT ಅಂತ ಟೈಪ್ ಮಾಡಿಕೊಂಡು 56789ಗೆ ಸೆಂಡ್ ಮಾಡ್ಕೊಳ್ಳಿ. JT ಅಂದರೆ ಜಿಯೋ ಟ್ಯೂನ್ ಅಂತ. ಈ ಥರ ಮೆಸೇಜ್ನ ನೀವು ಸೆಂಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ರಿಪ್ಲೈ ಮೆಸೇಜ್ ಬರುತ್ತೆ. ಈ ಥರ ಮೆಸೇಜಲ್ಲಿ ಏನಿರುತ್ತೆ ಅಂದರೆ ಯಾವ ಮೂವಿಯಿಂದ ನೀವು ಸಾಂಗ್ನ ಸೆಲೆಕ್ಟ್ ಮಾಡ್ಕೋಬೇಕು, ಅಥವಾ ಯಾವ ಸಾಂಗ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಅಥವಾ ಯಾವ ಸಿಂಗರ್ ಆಡಿರೋ ಸಾಂಗ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋ ಒಂದು ರಿಪ್ಲೈ ಮೆಸೇಜ್ ಬರುತ್ತೆ. ನಾನಿಲ್ಲಿ ನಿಮಗೆ ತೋರ್ಸೋಕ್ಕೋಸ್ಕರ ಮೂವಿ ನೇಮ್ನ ಟೈಪ್ ಮಾಡಿಕೊಂಡು ಸೆಂಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನು ಕ್ಯಾಪಿಟಲ್ ಲೆಟ್ರಲ್ಲಿ ಮೂವಿ ಅಂತ ಟೈಪ್ ಮಾಡಿಕೊಂಡು ಲೆಫ್ಟ್ ಏರೋನ ಹಾಕ್ಕೊಂಡು ಮೂವಿ ನೇಮ್ನ ಟೈಪ್ ಮಾಡಿಕೊಂಡು ರೈಟ್ ಏರೋಯಿಂದ ಎಂಡ್ ಮಾಡಿಕೊಂಡು ಸೆಂಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಮೆಸೇಜ್ನ ಸೆಂಡ್ ಮಾಡ್ಕೊಂಡಾದ್ಮೇಲೆ ನನಗೆ ಇನ್ನೊಂದು ರಿಪ್ಲೈ ಮೆಸೇಜ್ ಬರುತ್ತೆ. ಏನಂತಂದರೆ ಈ ಮೂವಿಯಿಂದ ನೀನು ಯಾವ ಸಾಂಗ್ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋ ಒಂದು ರಿಪ್ಲೈ ಮೆಸೇಜ್ ಬರುತ್ತೆ. ನಾನು ಅದಕ್ಕೆ ಒಂದು ಮಹಾದೇವ ಅನ್ನೋ ಒಂದು ಸಾಂಗ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದಕ್ಕೆ ನಾನು ಒಂದಂತ ಟೈಪ್ ಮಾಡಿಕೊಂಡು ಸೆಂಡ್ ಮಾಡ್ಕೊತೀನಿ. ಒಂದಂತ ಟೈಪ್ ಮಾಡಿಕೊಂಡು ಸೆಂಡ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇನ್ನೊಂದು ರಿಪ್ಲೈ ಮೆಸೇಜ್ ಬರುತ್ತೆ. ಅದರಲ್ಲಿ ಏನಿರುತ್ತೆ ಅಂದರೆ ಈ ಕಾಲರ್ ಟ್ಯೂನ್ ಬಂದು ಎಲ್ಲರಿಗೂ ಕೇಳಿಸ್ಬೇಕಂತ ಒಂದು ರಿಪ್ಲೈ ಮೆಸೇಜ್ ಇರುತ್ತೆ. ಕೇಳಿಸ್ಬೇಕಂತ ಇದ್ದರೆ ಒಂದಂತ ಟೈಪ್ ಮಾಡಿಕೊಂಡು ಸೆಂಡ್ ಮಾಡ್ಕೊಳ್ಳಿ. ಒಂದಂತ ಟೈಪ್ ಮಾಡಿಕೊಂಡು ಸೆಂಡ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇನ್ನೊಂದು ಮೆಸೇಜ್ ಬರುತ್ತೆ. ಈ ಮೆಸೇಜ್ ಅಲ್ಲ, ಇನ್ನೊಂದು ಇಂಡಿವಿಜುವಲ್ ಮೆಸೇಜ್ ಬರುತ್ತೆ. ಆ ಇಂಡಿವಿಜುವಲ್ ಮೆಸೇಜ್ ಬಂದಾಗ ನೀವು ವೈ ಅಂತ ಟೈಪ್ ಮಾಡಿಕೊಂಡು ಸೆಂಡ್ ಮಾಡ್ಕೊಳ್ಳಿ. ವೈ ಅಂತ ಟೈಪ್ ಮಾಡಿಕೊಂಡು ನೀವು ಸೆಂಡ್ ಮಾಡ್ಕೊಂಡಾದ್ಮೇಲೆ ಸೊ ನಿಮಗೆ ಈ ಕಾಲರ್ ಟ್ಯೂನ್ ಬಂದು ಸೆಟ್ ಆಗುತ್ತೆ ನಿಮ್ಮ ಜಿಯೋ ನಂಬರಲ್ಲಿ. ಹಾಗೆ ಈ ವಿಡಿಯೋ ಏನಾದರೂ ಚೆನ್ನಾಗಿದೆ, ಈ ವಿಡಿಯೋನ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್ಫಾಟೆಕ್ ಕನ್ನಡ.